ಮಹಾತ್ಮ ಗಾಂಧೀಜಿ ಆ ಹೆಸರೇ ಒಂದು ರೀತಿ ರೋಮಾಂಚನ. ಮಹಾತ್ಮ ಗಾಂಧೀಜಿ ಅವರನ್ನ ಗುಂಡಿಕ್ಕಿ ಕೊಂದು 78 ವರ್ಷಗಳಾದರೂ ಕೂಡ ಇಲ್ಲಿಯವರೆಗೆ ಮಹಾತ್ಮ ಗಾಂಧೀಜಿ ಅಂತಂದರೆ ನೀವೀಗಿನ ಜನರೇಷನ್ ತಗೊಂಡ್ರು, ನಾವೇನು ಜೆನ್ಜಿ ಅಂತೀವಿ, ಎಲ್ಲರೂ ಕೂಡ ತಲೆಬಾಗಿ ನಮಸ್ಕರಿಸುವಂಥ ಒಬ್ಬ ಮಹಾತ್ಮ. ಅಂತಹ ಮಹಾತ್ಮ ಗಾಂಧೀಜಿ ಸತ್ತು ಇಷ್ಟು ವರ್ಷಗಳಾದರೂ ಅವರ ಮೇಲಿನ ರಾಜಕೀಯ ಮಾತ್ರ ನಿಂತಿಲ್ಲ. ಮಹಾತ್ಮ ಗಾಂಧೀಜಿ ಅವರ ಹೆಸರೇ ಒಂದು ದೊಡ್ಡ ರಾಜಕೀಯ. ಮಹಾತ್ಮ ಗಾಂಧೀಜಿ ಕೆಲ ಪಾರ್ಟಿಗಳಿಗೆ ತುಂಬ ಸಹ್ಯ, ಕೆಲ ಪಾರ್ಟಿಗಳಿಗೆ ಅಸಹ್ಯ, ಆದರೂ ಸಹ್ಯವೆಂಬಂತೆ ನಾಟಕ. ಯಾಕಿವತ್ತು ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ, ಮನ್ರೇಗಾ ಯೋಜನೆ ತಮಗೆ ಗೊತ್ತಿದೆ, ಇದು ಈಗ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ. ಮನ್ರೇಗಾ ಯೋಜನೆಯ ಹೆಸರನ್ನ ವಿ ಜಿ ಅಂತ ಚೇಂಜ್ ಮಾಡಿದ ತಕ್ಷಣ ಗಾಂಧೀಜಿ ಅವರ ಹೆಸರನ್ನ ಯಾಕೆ ತೆಗೆದ್ರಿ ಅಂತ ಕಾಂಗ್ರೆಸ್ ಈಗ ಅತಿ ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ. ಆದರೆ ಮತ್ತೊಂದು ಕಡೆ ಬಿಜೆಪಿ ಗಾಂಧೀಜಿ ಅವ್ರಿಗೆ ನೀವೇನು ಮರ್ಯಾದೆ ಕೊಟ್ಟರೆ ಮೊದಲು ಅದನ್ನೇ ಹೇಳಿ ಅಂತಿದ್ದಾರೆ. ನಮ್ಮ ರಾಜ್ಯ ಕಾಂಗ್ರೆಸ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಎಲ್ಲ ದಿನಪತ್ರಿಕೆಗಳಲ್ಲಿ ಒಂದು ಜಾಹೀರಾತನ್ನ ಕೊಟ್ಟಿದೆ. ಆ ಜಾಹೀರಾತಲ್ಲಿ ಸ್ವತಃ ಮಹಾತ್ಮ ಗಾಂಧೀಜಿ ಅವರೇ ಎದ್ದು ಬಂದು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ ರೀತಿಯಲ್ಲಿ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಈ ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿದಂತಹ ಬಿಜೆಪಿಗೆ ಸಿಕ್ಕಾಪಟ್ಟೆ ಶಾಕ್. ಯಾಕೆ ಅಂತಂದ್ರೆ ಅಲ್ಲೊಂದು ಹೆಸರು ಇದೆ, ಸಂಘಪ್ಪ ಅಂತ. ಅದು ಸಂಘದ ಕಟ್ಟಾಳುಗಳು ಹಾಕುವಂತಹ ಡ್ರೆಸ್ ಅಥವಾ ಅವರ ಸಮವಸ್ತ್ರ ಏನಿದೆ, ಗಣವೇಶಧಾರಿಗಳಾಗಿ ಅದನ್ನ ಮುಂದಿಟ್ಕೊಂಡು ಗಾಂಧೀಜಿ ಅವ್ರಿಗೆ ಪ್ರಶ್ನೆ ಕೇಳೋದು. ಇದನ್ನ ನೋಡಿ ಕೆಂಡಾಮಂಡಲವಾಗಿ, ಅಲ್ರಿ ಸರ್ಕಾರಿ ದುಡ್ಡಲ್ಲಿ ತಾವು ಬೇಕಾದಾಗೆ ಕೇಂದ್ರ ಸರ್ಕಾರವನ್ನು ಟೀಕಿಸೋದಕ್ಕೆ ಜಾಹೀರಾತು ಮಾಡಿದ್ದೀರಲ್ಲ, ಇದು ಸರಿನಾ ಅಂತ. ಅದಕ್ಕೆ ಈಗ ರಾಜ್ಯ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಗಾಂಧೀಜಿ ಅವ್ರಿಗೆ ಟ್ರಿಬ್ಯೂಟ್ ಕೊಡೋದಕ್ಕೆ, ಖಾದಿ ವಸ್ತ್ರಗಳನ್ನು ಎನ್ಕರೇಜ್ ಮಾಡೋದಕ್ಕೆ ವಾರದಲ್ಲಿ ಒಂದಿನ, ಇಲ್ಲ ತಿಂಗಳಲ್ಲಿ ಒಂದಿನ, ಅದು ಮೊದಲನೇ ಶನಿವಾರದ ದಿನ ಸಮವಸ್ತ್ರದಲ್ಲಿ ಕಡ್ಡಾಯವಾಗಿ ಖಾದಿಯನ್ನು ಧರಿಸಬೇಕು ಅಂತ ಇದ್ದಕ್ಕಿದ್ದಂತೆ ಪೊಸುಕ್ಕಂತ ಗಾಂಧೀಜಿ ಅವರ ಮೇಲಿನ ಪ್ರೀತಿಯನ್ನು ಅತಿ ಹೆಚ್ಚು ವ್ಯಕ್ತಪಡಿಸ್ತಾ ಇದೆ. ಅಯ್ಯೋ ದೇವ್ರೆ, ಇದಕ್ಕೆ ಇರಬೇಕು ಗಾಂಧೀಜಿ ಅವರು ಗುಂಡು ಹೊಡೆಸ್ಕೊಂಡಾಗ ಹೇ ರಾಮ್ ಅಂತ ಅಂದಿದ್ದು. ಅಂದರೆ ದೇವ್ರೆ ಇವ್ರು ಮಾತ್ರ ಬದಲಾಗಲ್ಲ, ನಾನು ಹೋದ್ರು ಇವ್ರು ಮಾತ್ರ ನನ್ನ ಹೆಸರು ಇಟ್ಕೊಂಡು ರಾಜಕೀಯ ಮಾಡೋದನ್ನು ತಪ್ಪಿಸಲ್ಲ ಅಂತ. ಹಾಗಾದರೆ ಆ ರಾಜಕೀಯ ಏನು ಅನ್ನೋದನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ.